ನಮಸ್ತೆ ಸ್ನೇಹಿತರೆ. ಈ ಹಿಂದಿನ ವಿಡಿಯೋದಲ್ಲಿ ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ಅವರ ಬಾಲ್ಯ ಜೀವನ, ಅವರ ಸಂಗೀತ ಪಯಣದ ಆರಂಭದ ದಿನಗಳ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ವಿಡಿಯೋ ಎಂಡಿಂಗ್‌ನಲ್ಲಿ ಮೈಕಲ್ ಜಾಕ್ಸನ್ ಸೋಲೋ ಟೂರ್ ಶುರು ಮಾಡಲು ನಿರ್ಧರಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಅವರ ಜೀವನದಲ್ಲಿ ಒಂದು ದೊಡ್ಡ ದುರಂತ ನಡೆದು ಹೋಗುತ್ತೆ. ಆ ದುರಂತವೇ ಅವರ ಲೈಫ್‌ನ ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನ ಹೇಳಿದ್ದೆ. ಹಾಗಿದ್ರೆ ಆ ದುರಂತ ನಡೆದಿದ್ದು ಯಾವಾಗ, ಎಲ್ಲಿ ಅನ್ನೋ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದು ಜನವರಿ 27, 1984 ಲಾಸ್ ಏಂಜಲೀಸ್‌ನ ಶ್ರೈನ್ ಆಡಿಟೋರಿಯಂ. ಆಗ ಜಾಕ್ಸನ್ ಅವರಿಗೆ 25 ವರ್ಷ ವಯಸ್ಸು. ಪೆಪ್ಸಿ ಕಂಪನಿಯ ಬೃಹತ್ ಜಾಹೀರಾತು ಶೂಟಿಂಗ್‌ನಲ್ಲಿ ಮೈಕಲ್ ಭಾಗಿಯಾಗಿದ್ರು. ಆ ವೇಳೆ 6ನೇ ಟೇಕ್ ಟೈಮ್‌ನಲ್ಲಿ ಮೈಕಲ್ ಜಾಕ್ಸನ್ ಸ್ಟೆಪ್ಸ್‌ನಿಂದ ಕೆಳಗಿಳಿದು ಬರುವಾಗ ಅವರ ಹಿಂಭಾಗದಲ್ಲಿದ್ದ ಪಟಾಕಿ ಸ್ಫೋಟಗೊಂಡಿತ್ತು. ಆದರೆ ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಮುಂಚೆಯೇ ಬೆಂಕಿ ಕಿಡಿಗಳು ಸ್ಫೋಟಗೊಂಡು ಮೈಕಲ್ ಅವರ ತಲೆಗೆ ಬಂದು ಬೀಳುತ್ತವೆ. ತಕ್ಷಣವೇ ಅವರ ಕೂದಲಿಗೆ ಬೆಂಕಿ ಹೊತ್ತುಕೊಳ್ಳುತ್ತೆ. ತಮ್ಮ ತಲೆಯ ಕೂದಲಿಗೆ ಬೆಂಕಿ ಬಿದ್ದಿರುವುದು ತಿಳಿಯದೆ ಮೈಕಲ್ ಜಾಕ್ಸನ್ ಕೆಲ ಸೆಕೆಂಡ್‌ಗಳ ಕಾಲ ಡ್ಯಾನ್ಸ್ ಮಾಡುವುದನ್ನು ಮುಂದುವರಿಸಿದ್ರು ಕೂಡ ಅನಂತರ ಅಕ್ಕಪಕ್ಕದಲ್ಲಿದ್ದಂತಹ ಸಿಬ್ಬಂದಿ ಓಡ್ ಬಂದು ಆ ಬೆಂಕಿಯನ್ನು ಆರಿಸ್ತಾರೆ. ಆದರೆ ಈ ಅಗ್ನಿಯ ಅಪಘಾತದಿಂದಾಗಿ ಮೈಕಲ್ ಜಾಕ್ಸನ್ ತಲೆಬುರುಡೆಗೆ 2ನೇ ಮತ್ತು 3ನೇ ಹಂತದ ತೀವ್ರ ಸುಟ್ಟ ಗಾಯಗಳಾಗುತ್ತವೆ. ಅಂದರೆ ಸೆಕೆಂಡ್ ಅಂಡ್ ಥರ್ಡ್ ಡಿಗ್ರಿ ಬರ್ನ್ಸ್. ಅವರ ತಲೆಯ ಮೇಲಿನ ಸಾಕಷ್ಟು ಕೂದಲು ಸುಟ್ಟು ಹೋಗಿ ದೊಡ್ಡ ದೊಡ್ಡ ಕಲೆಗಳು ಹಾಗೆ ಉಳ್ಕೊಳ್ಳುತ್ತವೆ. ಆಪರೇಷನ್ ಕೂಡ ಆಗುತ್ತೆ. ನಂತರ ಗಾಯದ ಗುರುತನ್ನು ಮರೆಮಾಚುವುದಕ್ಕೆ ಮೈಕಲ್ ಜಾಕ್ಸನ್ ವಿಗ್ಗಳನ್ನು ಧರಿಸೋದಕ್ಕೆ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ಗೆ ಒಳಪಡ್ತಾರೆ. ಈ ತೀವ್ರವಾದ ಗಾಯ ಮತ್ತು ಸರ್ಜರಿಗಳ ನೋವನ್ನು ತಡ್ಕೊಳ್ಳೋಕೆ ವೈದ್ಯರು ಅವರಿಗೆ ನೋವು ನಿವಾರಕ ಮಾತ್ರೆಗಳನ್ನು ನೀಡ್ತಾ ಹೋಗ್ತಾರೆ. ಇದೇ ಮುಂದೆ ಮೈಕಲ್ ಜಾಕ್ಸನ್ ಅವರಿಗೆ ಅಡಿಕ್ಷನ್ ಆಗಿಬಿಡುತ್ತೆ. ಈ ಇನ್ಸಿಡೆಂಟ್ ನಂತರ ಪೆಪ್ಸಿ ಕಂಪನಿಯು ಕೋರ್ಟ್‌ನಿಂದ ಹೊರಗಡೆ ಮೈಕಲ್ ಅವರೊಂದಿಗೆ ರಾಜಿ ಸಂಧಾನ ಮಾಡಿಕೊಂಡು $1.5 ಮಿಲಿಯನ್ ಪರಿಹಾರದ ಹಣವನ್ನು ನೀಡುತ್ತೆ. ಮೈಕಲ್ ಜಾಕ್ಸನ್ ತಮಗೆ ಬಂದಂತಹ ಈ ಸಂಪೂರ್ಣ ಪರಿಹಾರದ ಹಣವನ್ನು ಕ್ಯಾಲಿಫೋರ್ನಿಯಾದ ಬ್ರೋಟ್ಮನ್ ವೈದ್ಯಕೀಯ ಕೇಂದ್ರಕ್ಕೆ ದಾನವಾಗಿ ಕೊಟ್ಬಿಡ್ತಾರೆ. ಈ ದಾನದ ಗೌರವಾರ್ಥವಾಗಿಯೇ ಅಲ್ಲಿನ ಸುಟ್ಟ ಗಾಯಗಳ ಚಿಕಿತ್ಸಾ ವಿಭಾಗಕ್ಕೆ ಮೈಕಲ್ ಜಾಕ್ಸನ್ ಬರ್ನ್ ಸೆಂಟರ್ ಅಂತ ಹೆಸರಿಡಲಾಯಿತು.